मेरे प्यारे विद्यार्थियों, आप सभी को नमस्कार। नमस्कार। हाँ बच्चों, पिछली कक्षा में हम लोग मिर्च मसाला इस पाठ के बारे में जानकारी प्राप्त किए हैं। ओके, हाँ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಮಿರ್ಚ್ ಮಸಾಲ ಅನ್ನುವ ಪಾಠದ ವಿವರಣೆಯನ್ನು ಸ್ವಲ್ಪ ನೋಡಿದ್ದೀವಿ. ಮುಂದಿನ ಭಾಗವನ್ನು ನಾವು ನೋಡುವ. ಇದಕ್ಕಿಂತ ಮುಂಚೆ ನಾವು ಈ ಹಿಂದೆ ಏನು ಮಾಡಿದ್ವಿ ಅದರ ಬಗ್ಗೆ ನೋಡ್ಕೊಳ್ಳುವ. ಓಕೆ, ಎಸ್. ಒಂದು ದಿವಸ ಶಾಮ್ ಅಂದ್ರೆ ಸಂಜೆಯ ವೇಳೆ ಭೋಲು ಆಂಗನ್ में बैठकर, ಆಂಗನ್ ಅಂದ್ರೆ ಅಂಗಳದಲ್ಲಿ ಕೂತ್ಕೊಂಡು ದೂದ್ ಪೀ ರಹಾ ಥಾ. ಏನ್ ಮಾಡ್ತಾ ಇದ್ದ? दूध पी रहा था, हाल कुड़ीता इद्दा. उसे खांसी आई, सडनली उसे खांसी आई, निगे केम्मु बंतु. क्या हुआ? खांसी आई, खांसी अंदर केम्मु बंतु. दूध का लोटा लुढ़क गया. ಕೈಯಲ್ಲಿ ಹಿಡಿದಂತ ಹಾಲಿನ ಲೋಟ ಏನಾಯ್ತು? ಶೇಕ್ ಆಯಿತು. ಅದರಲ್ಲಿ ಏನಾಯ್ತು? थोड़ा सा दूध जमीन पर गिर गया. ಸ್ವಲ್ಪ ಹಾಲು ಭೂಮಿ ಮೇಲೆ ನೆಲದ ಮೇಲೆ ಚೆಲ್ಲಿತ್ತು. ನೆಲದ ಮೇಲೆ ಚೆಲ್ಲಿದಂತ ಹಾಲನ್ನು ನೋಡ್ತಾನೆ, ಅದ್ರಲ್ಲಿ ಏನ್ ಕಾಣಿಸ್ತು? ದೋ ಪಂಖ್, ಎರಡು ಪಂಖ್ ಅಂದ್ರೇನು? ಗರಿ, ಫೆದರ್ಸ್. ಓಕೆ, ಎರಡು ಗರಿಗಳು ಕಂಡಿದ್ದು. ಯಾವ್ದಾದ್ರು ಪಕ್ಷಿಯ ಗರಿ. ಇದರಿಂದ ಅವರಿಗೆ ಏನಾಯ್ತು? ಗಾಬರಿಗೊಂಡ ಯಾರು? ಬೋಲು. ಎಸ್, ತನ್ನ ಪತ್ನಿಯನ್ನು ಕರೆದ. ಪತ್ನಿ ಹೆಸರೇನು? ಎಸ್, ಹೀರಾ. ಅವನ ಹೆಂಡತಿ ಹೆಸರೇನು? ಹೀರಾನನ್ನು ಕರೆದು, ನೋಡು, ಹೀಗೆಲ್ಲ ಆಯ್ತು ನನಗೆ, ನಾನು ಹಾಲು ಕುಡಿತಾ ಇದ್ದೆ, ಅವಾಗ ಏನಾಯ್ತು? ನನಗೆ ಕೆಮ್ಮು ಬಂತು. ಅವಾಗ ಏನು ಸ್ವಲ್ಪ ಹಾಲು ಕೆಳಗೆ ಚೆಲ್ಲಿತ್ತು ನನ್ನ ಬಾಯಿಯಿಂದ. ಅಲ್ಲಿ ನೋಡ್ತೀನಿ, ಹಾಲಿನಲ್ಲಿ ಏನಿತ್ತು? ಗರಿಗಳಿತ್ತು. ಯಾವುದು? ಪಕ್ಷಿಯ ಗರಿಗಳು. ಯಾರಲ್ಲಿ ಹೇಳ್ಬೇಡ, ಕಸಂ ಸೇ, ಯಾರಲ್ಲಿ ಕೂಡ ಹೇಳ್ಬೇಡ. ಕಸಂ ಅಂದ್ರೆ ಪ್ರಾಮಿಸ್ ಆಗಿ ಯಾರಲ್ಲಿ ಹೇಳ್ಬೇಡ ಅಂತ ಯಾರು ಹೇಳ್ತಾನೆ? ಭೋಲು ತನ್ನ ಪತ್ನಿಯಾದಂತ ಹೀರನಲ್ಲಿ ಹೇಳುತ್ತಾನೆ. वहां तक हुआ है ना? ठीक है, ओके. हीरा इस बात को पचा ना पाई. ಪಚಾನಾ ಪಾಯಿ ಅಂದ್ರೇನು? ಹೀರಾ ಈ ಮಾತನ್ನು ತನ್ನೊಳಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಹೌದಲ್ವಾ? ಸಾಕಷ್ಟು ಜನರಿಗೆ ಆಗಿ. ನೋಡಿ, ಒಂದು ಮಾತು ಹೇಳು ಇನ್ನೊಬ್ಬರಲ್ಲಿ, ಯಾರಿಗೆ ಹೇಳಬೇಡ, ನಿನ್ನಲ್ಲಿ ಮಾತ್ರ ಹೇಳಿದ್ದು. ಸರಿ ಓಕೆ, ನಾನು ಯಾರಲ್ಲಿ ಹೇಳಲ್ಲ. ಅವಳೇನ್ ಮಾಡ್ತಾಳೆ? ಅಥವಾ ಅವನು ಇನ್ನೊಬ್ಬರೇ ಹೇಳ್ತಾರೆ. ನೀವು ಅದನ್ನು ಹೇಳದೆ ಅವರಿಗೇನು ಮನಸ್ಸು ತಡೆಯುವುದಿಲ್ಲ ಅಲ್ವಾ? ಮತ್ತೊಬ್ಬನಲ್ಲಿ ಅಥವಾ ಮತ್ತೊಬ್ಬಳಲ್ಲಿ ಹೇಳ್ತಾಳೆ, ನೋಡು, ಈ ರೀತಿಯಾಗಿ ಹೇಳಿ ನಿನ್ನಲ್ಲಿ ಮಾತ್ರ ಹೇಳಿದ್ದು, ಯಾರಲ್ಲಿ ಹೇಳಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿ. ಹಾಗೆ ನೋಡಿ, ಹೀರೈಸ್ ಬಾತು ಪಚನಾಪಾಯಿ. ಅವಳಿಗೆ ಆ ಮಾತನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ, ಹೊಟ್ಟೆಯಲ್ಲಿ ಇಟ್ಕೊಳ್ಳಿಕ್ಕೆ ಆಗಿಲ್ಲ. ಯಾರಿಂದಾದ್ರೆ ಹೇಳಿಬಿಡ್ಬೇಕು ಅಂತ. उसका पेट फूलने लगा. फूलना मतलब क्या है? बड़ा होना मतलब ವಿಷಯವನ್ನು ತನ್ನೊಳಗಿಟ್ಕೊಳ್ಳಿಕ್ಕೆ ಅಸಾಧ್ಯವಾಗುವಂಥದ್ದು. ಓಕೆ, अपनी पड़ोसन चंपा से कहा. हीरा का पड़ोसन मतलब क्या? पड़ोसी मतलब नेबर. ओके, पड़ोसन नेबर. ओके, यस, नेबर. एक औरत या बड़ो हेंगसिद्दु, एक औरत थी, चंपा. उसका नाम क्या था? चंपा. तन्ना नेबर, नेरे ಹೊರೆಯ ಒಬ್ಬಳು ಹೆಂಗಸಿದ್ಲು, ಅವಳ ಹೆಸರು ಚಂಪಾ. ಚಂಪಾ से बोली. क्या बोली? दूध में पंख की बात है ना? ಹಾಲಿನಲ್ಲಿ ಯಾವುದು? ಪಕ್ಷಿಯ ಗರಿಗಳು ಇದ್ದ ಆ ಕಥೆಯನ್ನು, ಆ ಒಂದು ಘಟನೆಯನ್ನು ತನ್ನ ಯಾರು? ನೇಬರ್, ತನ್ನ ಮನೆಯ ನೆರೆಹೊರೆಯ ಮನೆಯ ಯಾರು? ಚಂಪಾನಲ್ಲಿ ಹೀರ ಹೇಳಿದ್ದು.
एक राज की बात है, राज की बात। राज मतलब क्या है? रहस्य। हम देख चुके हैं ना, राज मतलब क्या है? रहस्यवाದಂತ विषय, राज की बात है। हाँ, जानती हो आज क्या हुआ? देखो ನೋಡು, ಒಂದು ರಹಸ್ಯವಾದಂತ ಮಾತಿದೆ. ಗೊತ್ತುಂಟು ನಿಮ್ಗೆ? ಏನು ಇವತ್ತೇನಾಯ್ತು ಗೊತ್ತಾ? ಏನಾಯ್ತು? उनके मुंह से पंख निकले, कबूतर के पंख निकले बहुत सारे. ನೋಡೋ, ಒಂದು ರಹಸ್ಯವಾದಂತ ಒಂದು ಮಾತಿದೆ. ನಿನ್ಗೆ ಗೊತ್ತಾ ಇವತ್ತೇನಾಯ್ತು ಅಂತ ಹೇಳಿ? ಅವರಿದ್ದಾರಲ್ಲ, ಯಾರು ಅವರಂದ್ರೆ ಯಾರು? ಅವರ ಬಾಯಿಂದ ಪಾರಿವಾಳದ ರೆಕ್ಕೆಗಳು ಏನು ಬಂತು. ಒಂದಲ್ಲ ಎರಡಲ್ಲ, ಬಹುತ್ ಸಾರೆ. ಅವರಂದ್ರೆ ಯಾರು? ತನ್ನ ಗಂಡ. ಯಾರು? ಹೀರನ ಗಂಡನ ಬಗ್ಗೆ ಹೇಳುವಂಥದ್ದು. ನನ್ನ ಗಂಡನ ಬಾಯಿಂದ ಇನ್ನೇನ್ ಬಂತು? ಪಕ್ಷಿಯ ರೆಕ್ಕೆಗಳು. ಯಾವುದು? ಪಾರಿವಾಳ, ಕಬೂತರ್. ಓಕೆ, ಬಹುತ್ ಸಾರೆ, ಏಕ್ ನಹಿ ಮಹಾಪರ ಶಾಯದ್ ಬಹುಶಃ ಅಲ್ಲಿ ಇದ್ದದ್ದೆಷ್ಟು? ಎರಡು ಅಲ್ವಾ? ಅದೇನಾಯ್ತು ಈಗ ಹೋಗಿ? ಎರಡು ಹೋಗಿ ಏನಾಯ್ತು? ತುಂಬಾ ಆಯ್ತು ಅಲ್ವಾ? ನೋಡಿ ಯಾವ ರೀತಿ ಮಾತು ಬೆಳೆಯುತ್ತೆ ಅಂತ ಹೇಳಿ. ಚಿಕ್ಕ ಮಾತು ಯಾವ ರೀತಿ ದೊಡ್ಡದಾಗುತ್ತೆ ಅಂತ ಹೇಳಿ ಅಲ್ವಾ? ಎಸ್. बहुत सारे मुझे चिंता हो रही है, मुझे चिंता हो रही है, ನನಗೆ ಚಿಂತೆ ಆಗ್ತಾ ಇದೆ. पर किसी से मत कहना, ಆದರೆ पर किसी से मत कहना, ಯಾರಲ್ಲಿ ಕೂಡ ಹೇಳಬೇಡ. ಮತ್ कहना, ಹೇಳಬೇಡ. मत बोलो, ಹೇಳಬೇಡ. ಓಕೆ, ಮತ್ मतलब क्या? ಬೇಡ, ನಿಷೇಧ ಆಗ್ತಕ್ಕ. मत करो, ಮಾಡಬೇಡ. मत बोलो, ಹೇಳಬೇಡ. मत देखो, ನೋಡಬೇಡ. ओके, यस, ठीक है. मत कहना, ಹೇಳಬೇಡ. चंपा बोली. ओके, चंपा भी इस तरह बोली. क्या है? ओके, तुम भी किसी से मत कहना. ओके, ನಾನು ಹೇಳಲ್ಲ, ನೀನು ಕೂಡ. तुम भी, ನೀನು ಕೂಡ. किसी से मत कहना, ಯಾರಲ್ಲಿ ಕೂಡ ಹೇಳಬೇಡ. ओके, लोग बात का बतंगड़ बना देंगे. बात का बतंगड़ मतलब क्या है? बात का बतंगड़, छोटी सी बात को बड़ी बनाकर बोल देंगे. कौन? ಅಂದ್ರೆ ನೀನು ಹೇಳಬೇಡ, ನಾನು ಕೂಡ ಹೇಳಲ್ಲ, ನೀನು ಕೂಡ ಹೇಳಬೇಡ. ಹೇಳಿದ್ರೇನಂತೆ? ಜನರಿಗೆ ಗೊತ್ತಾದ್ರೆ ಸಾಕು, ಅವ್ರು ದೊಡ್ಡದೆಲ್ಲ ಕತೆ ಕಟ್ತಾರೆ ಅಂತ ಹೇಳ್ತಾಳೆ. ಯಾರು? ಚಂಪಾ. ಅವಳು ಹೇಳುವ ರೀತಿಯಲ್ಲಿ ನೋಡುವಾಗ ಅವಳು ಯಾರಲ್ಲಿ ಹೇಳಲ್ಲ ಅಂತ ಅನ್ಕೋಬಹುದು. ಅದ್ರೇನಾಯ್ತು ಮುಂದೆ ನೋಡಿ. ಎಸ್, ಓಕೆ. ಚಂಪಾ ಸೇ ರಹಾನಾ ಗಯ. ರಹಾನಾ ಗಾಯ, ಅವಳಿಗೆ ಸಹಿಸಿಕೊಳ್ಳಿಕ್ಕಾಗಿಲ್ಲ. ಒಂದು ರಹಸ್ಯವಾದಂತ ಮಾತನ್ನು ಯಾರು ಹೇಳಿದ್ದಾಳೆ? ಹೀರಾ ಹೇಳಿದ್ದಾಳೆ. ಈಗ ಚಂಪಾಳಿಗೆ ಆ ಮಾತನ್ನು ಅರಗಿಸಿಕೊಳ್ಳಿಕ್ಕಾಗಿಲ್ಲ. ಉಸೆ ಲಗಾಕಿ ಅಗರ್ ಯಹ चंपा से रहा ना गया. उसे लगा कि अगर यह बात किसी से नहीं कही तो उसका पेट फट जाएगा. चंपा से रहा ना गया. ಚಂಪಾಳಿಗೆ ಅದನ್ನು ಸಹಿಸಿಕೊಳ್ಳಿಕ್ಕಾಗಿಲ್ಲ ಆ ಮಾತನ್ನು. ಉಸೇ ಲಗಾ ಕಿ, ಅವಳಿಗೆ ಅನಿಸಿತು. ಅಗರ್ ಯೇ ಬಾತ್ ಕಿಸಿ ಸೆ ನಹಿ ಕಹಿ ತೋ ಉಸ್ಕಾ ಪೇಟ್ ಪಟ್ ಜಾಯೇಗಾ. ಒಂದು ವೇಳೆ ಈ ಮಾತನ್ನು ನಾನು ಯಾರಲ್ಲಿ ಕೂಡ ಹೇಳದೆ ಹೋದ್ರೆ ಮೇರಾ ಪೇಟ್ ಪಟ್ ಜಾಯೇಗಾ, ನನ್ನ ಹೊಟ್ಟೆ ಹೊಡೆದು ಹೋಗ್ಬೋದು. ಹಾಗಾಗಿ ಏನ್ ಮಾಡ್ತಾಳೆ ಅವಳು? अपनी सहेली चमेली को देखते ही उसने सारी बातें उगल दी. अपनी सहेली कौन है? चमेली. चंपा की सहेली चमेली है. ओके, सहेली मतलब क्या है? फ्रेंड. ओके, सहेली मतलब फ्रेंड. सहेली स्त्रीलिंग है, मित्र पुल्लिंग है ना? अब लोग बोलते हैं गीता मेरी सहेली, गीता मेरी सहेली, पवन मेरा मित्र. ओके, समझे? गीता मेरी सहेली, पवन मेरा मित्र.
ओके ना, समझे? ओके, इस तरह, ठीक है। हाँ, चंपा की सहेली कौन है? चमेली। चमेली को देखते ही अपनी सारी बात उगल दी। हाँ, यह सारी बात ಎಲ್ಲ ಅವಳನ್ನು ನೋಡಿದ ತಕ್ಷಣ ಎಲ್ಲ ವಿಷಯವನ್ನು ಹೇಳಿಬಿಟ್ರು. कहने से पहले ಹೇಳುವ ಮೊದಲು चमेली से वादा करवा लिया. चमेली से वादा करवा लिया. वादा कराना मतलब क्या है? प्रॉमिस. प्रॉमिस आप ಯಾರಲ್ಲಿ ಹೇಳಲ್ಲ ಅಂತ. पहले कसम का है, किसी से मत कहो, इस तरह, ओके ना, ठीक है. चंपा बोली, देखो तो भोलू जी को आज कहां से आई? और उनके मुंह से एक पूरा कबूतर निकला. ನೋಡೋ, ಇವತ್ತೇನಾಯ್ತು? ಭೋಲೂಜಿಗೆ ಕೆಮ್ಮು ಬಂತು. ಕೆಮ್ಮು ಆಗೇನಾಯ್ತು? ಕೆಮ್ಮು ಒಮ್ಮಿಂದೊಮ್ಮೆ ದೊಡ್ಡ ಪಾರಿವಾಳವನ ಬಾಯಿಂದ ಬಂತು. ಕಬೂತರ್, ಪಾರಿವಾಳ. ನೋಡಿ ಯಾವ ರೀತಿ ಆಯ್ತು. ಮೊದಲಿದ್ದದು 2 ಗರಿ, ಅನಂತರ ಏನಾಯ್ತು? ತುಂಬಾ ಗರಿಗಳು. ಈಗೇನಾಯ್ತು? ಗರಿಗಳು ಹೋಗಿ ಒಂದು ದೊಡ್ಡ ಪಕ್ಷಿಯ ಹೊರಗೆ ಬಂದಿದೆ ಅಲ್ವಾ? ನೋಡಿ ಮಾತು ಯಾವ ರೀತಿ ಬೆಳೆಯುತ್ತೆ ಅಲ್ವಾ? ಎಸ್, ठीक है. चमेली को विश्वास नहीं हुआ, कॉन्फिडेंट नहीं हुआ. वो क्या है? कबूतर. हाँ, पूरा कबूतर तो इतना बड़ा पक्षी है, खाया कैसे होगा? वो तो बहुत बड़ा पक्षी है ना, उसे खाया कैसे होगा? वो कैसे खाया है? वो उसके बारे में वो सोचने लगी, है ना. ಪಕ್ಷಿ, ಅಷ್ಟು ದೊಡ್ಡ ಪಕ್ಷಿ ಅಲ್ವಾ, ಅದು ಯಾವ ರೀತಿ ಅದನ್ನು ತಿಂದಿದ್ದಾನೆ ಅಂತೇಳಿ ಆ ರೀತಿ ಯೋಚನೆ ಮಾಡ್ತಾಳೆ ಯಾರು? ಚಮೇಲಿ. ಓಕೆನಾ? देखिए, ಭೋಲು ಏನಾಯ್ತು? 2 ಗರಿಗಳನ್ನು ನೋಡಿದ್ರು, 2 पंख. हीरा बोलती है क्या बोलती है? बहुत सारे पंख. ओके, चंपा बोलती है क्या है? पंख नहीं, पूरे कबूतर. ओके, चमेली क्या बोल? ओके, नेक्स्ट देखेंगे आगे. यस, कुछ ही देर बाद किसी पड़ोसन ने सुना कि भोलू के मुंह से झुंड कबूतर, कौवे, गोरैये, मुर्गी आदि निकल रहे हैं. हाँ, कुछ ही देर बाद, ಸ್ವಲ್ಪವೇ ಸಮಯ ಕಳೆದಿದೆ. ಕಿಸಿ ಪಡೋಸನ್ ನೆ ಸುನಾ ಕಿ, ಯಾರೋ ಒಬ್ಬ ಕೇಳಿದ, भोलू के मुंह से झुंड के झुंड कबूतर, कौवे, गौरैये, मुर्गी आदि निकल रहे हैं. हाँ, ಭೋಲುನ ಬಾಯಿಂದ ಈಗ ಏನು ಬೇರೆ ಹಿಂಡು ಜುಂಡು ಅಂದ್ರೆ ಹಿಂಡು ಪಕ್ಷಿಗಳು ಬರ್ತಾ ಇವೆ. ಹಿಂಡು ಪಕ್ಷಿ ಒಂದಲ್ಲ, ಏನು ಗುಂಪಾಗಿ ಪಕ್ಷಿಗಳು ಬರ್ತಾ ಇವೆ. ಬರ್ತಾ ಇವೆ ಯಾರ ಬಾಯಿಂದ? ಭೋಲುನ ಬಾಯಿಂದ. ಯಾವುದೆಲ್ಲ ಬರ್ತಾ ಇದೆ? कौवे. मतलब क्या है? कौवे मतलब कौवा. हाँ, कौवा. क्या है कौवा मतलब? यस, क्रॉ. यस, गोरैये. च्यू. क्या है वो? सुना है ना? गोरैये मतलब क्या? गुब्बी, स्पैरो. ओके. मुर्गे मतलब क्या है? मुर्गी. हाँ, क्या है? मुर्गा. कॉक. यस. आदि निकल रहे. ನೋಡಿ, ಮೊದಲು ಗರಿ ಇದ್ದದೀಗ ಎಷ್ಟು ಇಡೀ ಗುಂಪಾಗಿ ಬೇರೆ ರೀತಿಯ ಪಕ್ಷಿಗಳು ಬರ್ತಾ ಇವೆ ಅಂತ ಹೇಳಿ ಸುದ್ದಿ ಆಯಿತು. ओके, गांव से यहाँ तक खबर फैल गई कि कई आकार तथा रंग के पक्षी, विदेशों के पक्षी भी भोलू के मुंह से निकल रहे हैं और इन पक्षियों से आकाश भर गया है, राई का पहाड़ बन गया. हाँ, देखिए, पूरे गांव में यहां तक खबर फैल गई है. यहां तक ನೋಡಿ, ಇಡೀ ಗ್ರಾಮದಲ್ಲಿ ಏನು ಖಬರ್ मतलब क्या है? ಸುದ್ದಿ, ನ್ಯೂಸ್. ಓಕೆ, ನ್ಯೂಸ್ ಸ್ಪ್ರೆಡ್ हो चुका है. ಇಡೀ ಗ್ರಾಮದಲ್ಲಿ ಈ ರೀತಿಯ ಒಂದು ನ್ಯೂಸ್ ಸ್ಪ್ರೆಡ್ ಆಯಿತು. ಏನು? ಭೋಲುನ ಬಾಯಿಂದ ಕೈ ಆಕಾರ, ಬೇರೆ ಆಕಾರದ ತಥಾ ಹಾಗೂ ರಂಗಕ್ಕೆ ಪಕ್ಷಿ,
ಬೇರೆ ಬೇರೆ ಪಕ್ಷಿ, ಬೇರೆ ಬೇರೆ ಬಣ್ಣದ, ಬೇರೆ ಬೇರೆ ಆಕಾರದ ಪಕ್ಷಿಗಳು, ಚಿಕ್ಕ ಪಕ್ಷಿ, ದೊಡ್ಡ ಪಕ್ಷಿ, ಓಕೆ. विदेशों के पक्षी भी भोलों के मुंह से निकल रहे हैं और इन पक्षियों से आकाश भर गया है. ಅವನ ಬಾಯಿಂದ ಬೇರೆ ಬೇರೆ ಜಾತಿಯ ಪಕ್ಷಿಗಳು, ಬೇರೆ ಬೇರೆ ಬಣ್ಣದ, ಬೇರೆ ಬೇರೆ ಆಕಾರದ ಪಕ್ಷಿಗಳು ಬರ್ತಾ ಇವೆ. ಅಷ್ಟು ಮಾತ್ರ ಅಲ್ಲ, ವಿದೇಶದ ಪಕ್ಷಿಗಳು ಕೂಡ ಅಲ್ವಾ. ನೋಡಿ, ವಲಸೆ ಬರುವುದಲ್ಲ, ಆ ರಂಗಳನಿಟ್ಟು ಮಂಡಗದ್ದೆಗೆಲ್ಲ ಬೇರೆ ಬೇರೆ ವಿದೇಶಗಳ ಪಕ್ಷಿಗಳು ವಲಸೆ ಬರುತ್ತಲ್ವಾ. ಅದೇ ತರ ಇವನ ಬಾಯಿಂದ ವಿದೇಶದ ಪಕ್ಷಿಗಳು ಕೂಡ ಬರ್ತಾ ಇವೆ ಅಂತೇಳಿ ಇಡೀ ಗ್ರಾಮದಲ್ಲೆಲ್ಲ ಸುದ್ದಿ ಆಯಿತು. ಓಕೆ. और इन पक्षियों से आकाश भर गया है. ಅವನ ಅಂಗಳದಲ್ಲಿ ನೋಡಿದ್ರೆ ಇಡೀ ಆಕಾಶ ತುಂಬಿಕೊಂಡಿದೆ, ಅವುಗಳಿಂದ, ಪಕ್ಷಿಗಳಿಂದ ಆಕಾಶ ತುಂಬಿಕೊಂಡಿದೆ ಅಂತ ಹೇಳಿ ಎಲ್ಲ ಕಡೆ ಸುದ್ದಿ ಆಯಿತು. राई का पहाड़ बन गया. राई का पहाड़ बनना मतलब क्या है? राई मतलब क्या है? रागी, सासवे, छोटी सी ना, छोटी सी बात क्या है? बड़ा बन, छोटी सी बात, ಚಿಕ್ಕ ವಿಷಯ ದೊಡ್ಡದಾಗ. ಈಗ ರಾಯಿ ಕಾ ಪಹಾಡ್ ಬನ್ ಗಯಾ. ಓಕೆ, ಎಸ್. ನೋಡಿ, ಇಷ್ಟಾದ್ರೆ ಜನ ಸುಮ್ಮನೆ ಕೂತ್ಕೊಳ್ತಾರ? ಇಲ್ಲ. ये चमत्कार देखने के लिए दूर दूर से लोग आने लगे, बहुत दूर से, है ना. ಈ ಚಮತ್ಕಾರ ನೋಡಿ, ಒಬ್ಬ ಮನುಷ್ಯನ ಬಾಯಿಯಿಂದ ಪಕ್ಷಿಗಳು, ಬೇರೆ ಬೇರೆ ಜಾತಿಯ ಪಕ್ಷಿಗಳು, ವಿದೇಶದ ಪಕ್ಷಿಗಳು, ಬಣ್ಣ ಬಣ್ಣದ ಪಕ್ಷಿಗಳು ಬರುತ್ತಾ ಅಂತ ಹೇಳಿದ್ರೆ ಅದೊಂದು ಚಮತ್ಕಾರ ಅಲ್ವಾ. ಅದನ್ನು ನೋಡ್ಲಿಕ್ಕೆ ದೂರ ದೂರ ಸೆ ಲೋಗ ಆನೆ ಲಗೆ, ದೂರ ದೂರಗಳಿಂದ ಜನರು ಬರತೊಡಗಿದರು. बेचारा बोलो भयभीत होकर, पापा बेचारा बोलो भयभीत होकर किसी एक पेड़ पर चिप गया. ನೋಡಿ, ಅವನಿಗೆ ಭಯ ಆಗಿ ಎಲ್ಲ ಜನರು ಬರ್ತಾ ಇದ್ದಾರೆ, ಏನಪ್ಪ ಕಥೆ ಅಂತೇಳಿ ಅವನೇನ್ ಮಾಡ್ತಾನೆ, ಭಯದಿಂದ ಒಂದು ಮರ, ಪೇಡ್ ಪರ್, ಮರದ ಮೇಲೆ ಹೋಗಿ ಅಲ್ಲಿ ಅಡಗಿ ಕೂತ್ಕೊಂಡ. ಚಿಪ್ ಗಯ, ಚಿಪ್ಚನ ಮತಲಬ್ಗೆ ಅಡಗಿ ಕೂತ್ಕೊಂಡ. थोड़ी देर बाद सब लोगों ने उसे ढूंढ निकाला. सभी लोग आने लगे. कहाँ है बोलो, कहाँ है बोलो, ಎಲ್ಲಿದ್ದಾನೆ ಎಲ್ಲಿದ್ದಾನೆ ಬೋಲು, ನೋಡ್ಬೇಕು, ನಮ್ಗೆ ಕೂಡ ನೋಡ್ಬೇಕಂತ ಹೇಳಿ ಎಲ್ಲ ಬಂದು ನೋಡ್ತಾರೆ. ಎಲ್ಲಿ 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 ಎಲ್ಲ ಕಡೆ ಹುಡುಕ್ತಾರೆ. ढूंढ निकलना मतलब तलाश करना. ओके, ठीक है. ಮತ್ತೆ ಪತ್ತೆ ಹಚ್ಚಿದ. उसकी घबराहट देखकर लोगों को समझाया कि किसी भी रहस्य को बताने से पहले 10 बार सोचना चाहिए. हाँ, वो आते ही वो क्या है, पेड़ पर ऐसे बैठा है कौन, डरते हुए बैठा है कौन, भयभीत होकर बैठा है कौन, बोलो. ಭಯಭೀತಗೊಂಡು ಅಲ್ಲಿ ಮರದ ಮೇಲೆ ಕೂತ್ಕೊಂಡಿದ್ದಾನೆ. ಯಾರು ಯಾರು? ಭೋಲು. ಪಕ್ಷಿನಿಲ್ಲ, ಏನಿಲ್ಲ. ಇದನ್ನು ನೋಡಿ ಅದಕ್ಕೆ ಗೊತ್ತಾಯ್ತು, ಇದೇನು ಇದೆಲ್ಲ ಬಂಡಲ್ ಅಲ್ವಾ. ಮಾತಿಂದ ಮಾತು ಬೆಳೆದು ಈ ರೀತಿ ಆಗಿತ್ತು ಅಂತೇಳಿ ಅಲ್ವಾ. ಹೀಗೆ घबराहट देखकर ಗಾಬರಿಯಿಂದ ಕೂತ್ಕೊಂಡಿದ್ದ. ಅದನ್ನು ನೋಡಿ ಎಲ್ಲರಿಗೂ ಅರ್ಥ ಆಯ್ತು, ಇದೆಲ್ಲ ಏನೋ ಜನರಿಗೆ ಹೇಳುವಂಥದ್ದು ಅಂತ ಹೇಳಿ. समझ आया कि किसी भी रहस्य को बताने से पहले 10 बार सोचना चाहिए. हाँ बच्चों, किसी रहस्य विषय को दूसरों से बोलने से पहले आप लोग 10 बार सोचना चाहिए. ಹೌದು, ನಾವು ಯಾವುದೇ ಒಂದು ರಹಸ್ಯವಾದಂತಹ ಮಾತನ್ನು ಬೇರೆಯವರಲ್ಲಿ ಹೇಳುವುದಕ್ಕಿಂತ ಮೊದಲು ನಾವು ಅದರ ಬಗ್ಗೆ ಸತ್ಯನ ಸುಳ್ಳ, ಅದರ ಬಗ್ಗೆ 10 ಬಾರಿ ಯೋಚನೆ ಮಾಡಬೇಕು. ಡೈರೆಕ್ಟ್ ಆಗಿ ಒಬ್ಬ ಹೇಳಿದಂತ ಹೇಳಿ ಡೈರೆಕ್ಟ್ ಆಗಿ ನಮ್ಮನ್ನ ಹೇಳುವುದಲ್ಲ. ಅದು ಮಾತುಗಳಲ್ಲಿ ಏನೇನಾಗುತ್ತೆ ಅಲ್ವಾ, ಏನೇನು ಆನಂದಗಳಾಗುತ್ತೆ, ದೊಡ್ಡ ದೊಡ್ಡ ಅಪಾಯಗಳು ಕೂಡ ಸಂಭವಿಸುವಂತ ಸಂಭವ ಇರುತ್ತೆ. ಹಾಗಾಗಿ ನಾವು ಯಾವಾಗಲೂ क्या है, किसी एक रहस्य को बताने से पहले, दूसरे लोगों से बताने से पहले क्या करना चाहिए, 10 बार सोचना चाहिए. ठीक है बच्चों. हाँ, ये है इसका संदेश. ಅರ್ಥ ಆಯ್ತಾ? ಓಕೆ. ಕೆಲವರ ಕಮೆಂಟ್ಸ್ ಇತ್ತೆ ಅಂತ ಹೇಳಿದ್ರೆ ಹಿಂದಿಯಲ್ಲಿ ಹೇಳ್ತಾರೆ ಅರ್ಥ ಆಗಲ್ಲ ಅಂತ ಹೇಳಿ. ಈ ಬಾರಿ ನಾನು ಕನ್ನಡದಲ್ಲಿ ಹೇಳಿದ್ದೀನಿ. ಬಹುಶಃ ಹಿಂದಿ ಅರ್ಥ ಆಗದವರಿಗೆ ಕನ್ನಡದಲ್ಲಿ ಹೇಳಿದ್ದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಮಾಡಬೇಕೇನಂತ ಹೇಳಿದ್ರೆ ಅದನ್ನು ಮತ್ತೆ ಕನ್ನಡಕ್ಕೆ ನೀವು ಅದು ಅಡ್ಜಸ್ಟ್ ಆಗಬಾರ್ದು, ಅದನ್ನು ನೀವು ಕಲಿಯುವಂಥ ಪ್ರಯತ್ನ ಮಾಡಿ ಪ್ರತಿಯೊಂದು ಸೆಂಟೆನ್ಸ್. ಓಕೆ, ಅದಾಯ್ತಾ? ನೀವೊಂದು ಎಲ್ಲರೂ
ಹಿಂದಿಯನ್ನು ಸಾಕಷ್ಟು ಏನು ತಿಳ್ಕೋಬೇಕು, ಬಾಯ್ಪಾಠ ಮಾಡಿ ಬರೆಯೋದಲ್ಲ, ತಿಳ್ಕೊಂಡು ಆ ಭಾಷೆಯನ್ನು ತಿಳಿದು ಬರೀಬೇಕು. ಆ ಒಂದು ದೃಷ್ಟಿಯಿಂದ ನಾನು ಹಿಂದಿಯನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವು ಕೂಡ ತಿಳಿಬೇಕು. ಅದು ಕೇಳ್ತಾ 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 ಬರುತ್ತೆ है सुनते 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 क्या है वो आ जाएगी. ओके ना. इसी दृष्टि से मैं ऐसे किया था. फिर भी ಆದರೂ ಕೂಡ ನಿಮಗೆ ಅದು ಅರ್ಥ ಆಗ್ಬೇಕಲ್ಲ, ಆ ಒಂದು ದೃಷ್ಟಿಯಿಂದ ನಾನು ಈ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅರ್ಥ ಆಗದವರು ಮತ್ತೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಈ ಬಾರಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದುವರೆಗೆ ಈ ಪಾಠವನ್ನು ಚೆನ್ನಾಗಿ ಓದಿ, ಅರ್ಥ ಆಗದಿದ್ದರೆ ಮತ್ತೆ ನನ್ನಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಓಕೆ, ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ.